ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರನ್ನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಬಂದು ಗೋಧಿ ನುಚ್ಚಿನ ಪಾಯಸ. ಓಕೆನಾ, ಕ್ವಿಕ್ಕಾಗಿ ಮಾಡ್ಕೋಬೋದು. ಗೋಧಿ ನುಚ್ಚಿನ ಪಾಯಸ ಅಂತಂದರೆ ಎಲ್ಲರೂ ಜಾಸ್ತಿ ಪ್ರೊಸೀಜರ್ ಇರುತ್ತೇನೋ ಅಂತ ಅಂದ್ಕೊಳ್ತಾರೆ. ಯೂಶ್ವಲಿ ಹಾಗಲ್ಲ, ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಗೋಧಿ ನುಚ್ಚಿನ ಪಾಯಸ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಹಾಕ್ಕೊಂಡಿದ್ದೀನಲ್ಲ, ತೋರಿಸ್ತಿದ್ದೀನಲ್ಲ ಅಷ್ಟು. ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡ್ಬಿಟ್ಟು ಒಂದು ಗ್ಲಾಸಿಗೆ 1.5 ಗ್ಲಾಸ್ ವಾಟರ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒಂದೇ ವಿಜಿಲ್ ಅಷ್ಟೇ, ಜಾಸ್ತಿ ಬೇಡ, 1 ವಿಜಿಲ್ ಬರೋ ರೀತಿ ಕೂಗಿಸ್ಕೊಬಿಡಿ. ಆಯಿತಾ? ಕೂಗಿಸಿದ ನಂತರ ಇದು 1 ವಿಜಿಲ್ ಬರಬೇಕಷ್ಟೇ ನೋಡಿ. ನಾನು ಆನ್ ಮಾಡಿಟ್ಟಿದ್ದೀನಿ ಕುಕ್ಕರಲ್ಲಿ. ಅದು 1 ವಿಜಿಲ್ ಬರೋಷ್ಟರೊಳಗೆ ನಾವು ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಮತ್ತು ಏಲಕ್ಕಿ, ಬೇಕಾದರೆ ನೀವು ಗಸಗಸೆ ಸಹನೂ ಸೇರಿಸೋ. ಅದರಲ್ಲಿ ಈ ಕುಕ್ಕರಲ್ಲಿ ಕೂಗೋಷ್ಟರೊಳಗೆ ನಾವು ಒಂದು ಮಿಕ್ಸಿ ಜಾರಲ್ಲಿ ಏಲಕ್ಕಿ, ಕೊಬ್ಬರಿ ಮತ್ತು ಗಸಗಸೆ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಗಸಗಸೆ ಹಾಕಿಲ್ಲ, ಕೊಬ್ಬರಿ ಮತ್ತು ಏಲಕ್ಕಿ ಮಾತ್ರನೇ ಹಾಕಿದ್ದೀನಿ. ನೈಸಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಇದು ಕೂಗಿದ್ದಾದಮೇಲೆ ಇಳಿಸ್ಕೊಂಡು, ಆ್ಯಕ್ಚುಲಿ ನನಗೆ ಅದು ಕುಕ್ಕರ್ ಬಂದು ಸ್ವಲ್ಪ ಚಿಕ್ಕದಾಯಿತು, ನಾನು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಬೇರೆ ಬಟ್ಲಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ತಿರ್ಗಾ ನಮ್ಮ ಹದಕ್ಕೆ, ಅಂದರೆ ಆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಲನ್ನ ಸೇರಿಸ್ಕೊಂಡು, ಹಾಲು ಮತ್ತು ಅಷ್ಟೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಹಾಲು ನೀರು ಎರಡನ್ನೂ ಹಾಕ್ಕೊಂಡು ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದು ಮಿಕ್ಸ್ಚರ್ನ ಇದರೊಳಗೆ ಸೇರಿಸ್ಬೇಕು. ಆ ಪೌಡರ್ನ ಇದರೊಳಗೆ ಸೇರಿಸಿ ಚೆನ್ನಾಗಿ ಬಾಯಿಲ್ ಬಾಯಿಲ್ ಮಾಡುವಾಗ ನೀವು ಶುಗರು ಮತ್ತು ಗೀನ ಆ್ಯಡ್ ಮಾಡಿದ್ರೆ ಆಯಿತು, ಗೋಧಿ ನುಚ್ಚಿನ ಪಾಯಸ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ನನಗೆ ಅದು ದೊಡ್ಡ ಪಾತ್ರೆಗೆ ಇಟ್ಕೊಂಡಿದ್ದೀನಿ, ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು ಬೇಯಿಸಿರೋ ಅಂಥ ಗೋಧಿ ನುಚ್ಚು, ಮಿಕ್ಸಿಗೆ ಹಾಕ್ಕೊಂಡಿರುವಂಥ ಪುಡಿ ಮತ್ತು ನೀರು, ಹಾಲು ಎರಡೂ ಸೇರಿಸಿ ಅದರೊಳಗೆ ನಾನು ಶುಗರ್ ಕೂಡ ಹಾಕ್ಕೊಂಡಿದ್ದೀನಿ. ಶುಗರ್ ಹಾಕೋ ಕ್ಲಿಪ್ಪಿಂಗ್ ಇಲ್ಲ ಇದರಲ್ಲಿ, ಶುಗರ್ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನೀವು ಕುದಿ ಬರೋವಾಗ ನೀವು ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಯಾರಿಗಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.